MI ಅಥವಾ ಮಲ್ಲಪ್ಪ ಜೊತೆ ಶಹನ್ಶಾ ನಮ್ಮ ಮೋದಿಯವ್ರ ಹೊಸ ಹೆಸರು ಕೊಟ್ಟವ್ರು ಯಾರು? ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ. ಶಹನ್ಶಾ ನಿಜವಾಗಿ ಅವ್ರ ಲೈಫ್ ಸ್ಟೈಲ್ ಇವತ್ತಿನ ನೋಡಿದರೆ 8,000 ಕೋಟಿ ರೂಪಾಯಿಗಳ ಕಾರುಗಳಲ್ಲಿ ಅಡ್ಡಾಡೋದು ನೋಡಿದರೆ ಅಥವಾ ವಿಮಾನದಲ್ಲಿ ಅಡ್ಡಾಡೋದು ನೋಡಿದರೆ ಸಾಲು ಕಾರುಗಳಲ್ಲಿ ಅಡ್ಡಾಡೋದು ನೋಡಿದರೆ ಅವ್ರ ಪ್ರೊಟೆಕ್ಷನ್ ನೋಡಿದರೆ 45-50 ಕೋಟಿಗಟ್ಟಲೆ ರೂಪಾಯಿಗಳು ಖರ್ಚಾಗೋದನ್ನು ನೋಡಿದರೆ ಅವ್ರ ದಿನನಿತ್ಯದ ಬದುಕು ಅದು ಪ್ರವಾಸ ಸಾವಿರಾರು ಕೋಟಿಗಳಲ್ಲಿ ಇದೆಲ್ಲ ನೋಡಿದಾಗ ನಮ್ಮ ಮೋದಿಯವರು ಇವತ್ತು ರಾಹುಲ್ ಗಾಂಧಿಯವರಿಗೆ ಶಹಜಾದೆ ಅಂತ ಕರೆಯೋದು, ರಾಜ್ಕುಮಾರ್ ಅಂತ ಕರೆಯೋದು ಒಂದು ಕಾಲದ ಸತ್ಯ ಆದರೂ ಇವತ್ತು ಅದು ಮಿಥ್ಯೆ ಆಗಿದೆ ಅಂತ. ಯಾಕಪ್ಪ ಅಂದ್ರೆ ಇವತ್ತು ರಾಹುಲ್ರವರು ತಮ್ಮ ಕಾಲ್ನಡಿಗೆ 4,000 ಕಿಲೋಮೀಟ್ರ್ ಮೇಲ್ಪಟ್ಟು ಕಾಲ್ನಡಿಗೆ ಮಾಡಿದ್ದು, 6,000 ಕಿಲೋಮೀಟ್ರ್ ಮೇಲ್ಪಟ್ಟು ಬಸ್ನೆಲ್ಲ ಇನ್ನುಳದಲ್ಲಿ ಅಡ್ಡಾಡಿ ಜನರಿಗೆ ಮುಟ್ಟಿದ್ದು, ಇವೆಲ್ಲ ನೋಡಿದಾಗ ಶಹಜಾದೆ ಅನ್ನಲಿಕ್ಕೆ ಸಾಧ್ಯದಲ್ಲ ಅಂತ. ಆ ನೆಲೆಯಲ್ಲೇ ಪ್ರಿಯಾಂಕಾ ಗಾಂಧಿಯವರು ಬರೀ ರಾಜರಲ್ಲ, ರಾಜೋಂಕ ರಾಜ್ ಅಂದ್ರೆ ಶಹನ್ಶಾ ನಮ್ಮ ಮೋದಿಯವರು ಅಂತೆ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೊಬ್ಬರು ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತರನ್ರಿ ಅಥವಾ ಲೀಡರನ್ರಿ, ಅವರು ಇವರಿಗೆ ನಮ್ಮ ಈ ರಾಹುಲ್ ಗಾಂಧಿ ಅವರಿಗೆ ಶಹೀದ್ ಶಾ ಅಂದ್ರೆ ಹುತಾತ್ಮರ ಮಗ, ಶಹೀದ್ ಜಾದೆ ಅನ್ನುವಂಥ ಮಾತನ್ನು ಬಳಸ್ತಾ ಇದ್ದಾರೆ. ಶಹೀದ್ ಅವರ ಮಗ ಅಂದರೆ ಅವ್ರ ತಂದೆ ಹುತಾತ್ಮರಾದರು ಈ ದೇಶಕ್ಕಾಗಿ, ಅಜ್ಜಿ ಹುತಾತ್ಮರಾದರು ಈ ದೇಶಕ್ಕಾಗಿ. ಒಂದು ಇತಿಹಾಸ ಹೊಂದಿದಂಥದ್ದು. ಹೌದು, ಶಹಜಾದೆ ಅದು ಸತ್ಯವಾದ ಇತಿಹಾಸ, ಇದು ಸತ್ಯವಾದ ಇತಿಹಾಸ. ಇವತ್ತು ಯಾವುದು ಬೇಕಪ್ಪ ನಮಗೆ ಅನ್ನುವಂಥ ಜನರ ಮುಂದೆ ಆಯ್ಕೆ ಬಂದಂಥದ್ದು. ಇವತ್ತು 8,000 ಕೋಟಿ ರೂಪಾಯಿಗಳ ವಿಮಾನಗಳಲ್ಲಿ ಅಡ್ಡಾಡುತ್ತಿರುವಂಥ ಒಬ್ಬ ಅಮೇರಿಕಾದ ಅಧ್ಯಕ್ಷ, ಶ್ರೀಮಂತ ದೇಶ ಜಗತ್ತಿನಲ್ಲಿ, ಅಂಥ ದೇಶದ ಅಧ್ಯಕ್ಷ ತಿರುಗಾಡುವಂಥ ಖರ್ಚು ವೆಚ್ಚವನ್ನು ಇವತ್ತು ನಮ್ಮ ಪ್ರಧಾನಿ ಮೋದಿಯವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಗೆ ನೆನಪಾಗ್ತಾ ಇದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟು ಸಿಂಪಲ್ ಆಗಿದ್ದರು. ಇವರು ಒಬ್ಬರ ಚಾಯ್ ಮಾಡುವಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಕೊಂಡು ಇವತ್ತು ಯಾವ ಪ್ರಮಾಣದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಇದು ನೋಡಿದಾಗ ಪ್ರಿಯಾಂಕಾ ಅವರು ಆರೋಪ ಮಾಡೋದ್ರಲ್ಲೇ ಅರ್ಥ ಅದ. ಅದಿರಲಿ, ಆರೋಪ ಪ್ರತ್ಯಾರೋಪ ಚುನಾವಣೆ ಎಲ್ಲ ನಡೆದಿದೆ ಇದು, ಮತ್ತು ಇವೆಲ್ಲ ಇದು ಸತ್ಯಗಳನ್ನ ಅಲ್ಲಂತಲ್ಲ. ಆದರೆ ಇವತ್ತು ನಾವು ಯಾಕೆ ಈ ಮಾತನ್ನು ಮೊದಲಿಗೆ ತೊಗೊಂಬಂದಿದ್ದೀವಿ ಅಂತಂದ್ರೆ, ನಮ್ಮ ಚರ್ಚೆ ಯಾವ ದಿಶೆಯಲ್ಲಿ ಹೋಗಬೇಕಾಗಿದೆ ಅಂತಂದ್ರೆ, ನಾವು ಇವತ್ತು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಿಂತಿದ್ದೀವಿ. ಮಿಡಲ್ ಆಫ್ ದ ಚೂಸಿಂಗ್ ಹೂ ಇಸ್ ದ ಗುಡ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಬೆಟರ್. ಯಾರು ಒಳ್ಳೆಯವರಪ್ಪ, ಯಾರು ಅತ್ಯುತ್ತಮರು, ಯಾರು ಹೇಗೆ, ಅಥವಾ ಯಾರನ್ನ ಬಿಡಬೇಕು, ಯಾರನ್ನ ಹಿಡಿಬೇಕು ಅನ್ನುವಂಥ ಒಂದು ಸ್ಥಿತಿಗೆ ಬಂದಿದ್ದೀವಿ. ಈಗ 2 ಹಂತದ ಮುಗಿದವ, ಈಗ 3ನೇ ಹಂತ. ಕರ್ನಾಟಕದಲ್ಲಿ ಅದು ಬಂದಿದೆ, ಇನ್ನುಳಿದ ಕಡೆಗಳು ಬಂದಿದೆ, 13 ರಾಜ್ಯಗಳಲ್ಲಿ ಬರೋದಿಲ್ಲ. ಈಗ ಅದ್ರ ಬಗ್ಗೆ ವಿವರಣೆಗಳನ್ನು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಈಗ ನಾವು ಈ ಎಲ್ಲ ನೆಲೆಯಲ್ಲಿ ಒಂದಿಷ್ಟು ವಿಚಾರ ಮಾಡ್ತಾ ಹೋದಾಗ ಇವತ್ತು ನಮ್ಮ ಮೋದಿಯವರಂತೂ ಇವತ್ತು ತೀವ್ರ ಪ್ರಮಾಣದ ವಾಗ್ಯುದ್ಧಕ್ಕೆ ಅಥವಾ ಒಂದು ಏನಪ್ಪ ಅಂದರೆ ಎದುರಾಳಿಗಳನ್ನ ಈ ಸಲ 400 ಪಾರು ಮಾಡಿಸಿಬಿಡ್ಬೇಕಪ್ಪ, ಇವ್ರನ್ನ ಹೋಲಿಸಬೇಕನ್ನುವಂಥ ನೆಲೆಯಲ್ಲೇ ಎದುರಾಳಿಗಳ ಮೇಲೆ ತೀವ್ರವಾದ ಬಾಣಗಳನ್ನು ವಾಗ್ಝರಿ ಸುರುಳಿಸಿದ್ದಾರೆ. ಆದರೆ ಇವತ್ತು ಜನ ಅವರ ಮಾತುಗಳನ್ನು 2014ರಲ್ಲಿ ಎಷ್ಟು ಕಿವಿಗೊಟ್ಟು ಕೇಳ್ತಾ ಇತ್ತೋ ಆ ಪ್ರಮಾಣದ ಇಲ್ಲ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ, ಭಾಳಷ್ಟು ವರದಿಗಳು. ಇದನ್ನು ಗೋಧಿ ಮೀಡಿಯಾ ಅಂತ ವಿವರಣೆ ಕೊಡೋದಿಲ್ಲ, ಯಾಕಂದರೆ ಆದಷ್ಟು ಸತ್ಯಗಳನ್ನು ಹೋಗೋದಿರುವಂಥ ಕೆಲಸ ಮಾಡ್ತಿರ್ತದೆ. ಅದು ಕೇವಲ ವರ್ಣನೆಗಳನ್ನು ಮಾಡ್ತಾ ಈ ಒಂದು ನಮ್ಮ ದೇಶ ಈಗ ಏನಪ್ಪ ಅಂದರೆ ಅಭಿವೃದ್ಧಿ ಹೊಂದಿಬಿಟ್ಟದ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತಲ್ಲ, ಯಾಕಂದರೆ ಮೋದಿಜಿಯವ್ರ ಸುತ್ತಮುತ್ತಲು ಅಥವಾ ಅವರ ಗೆಳೆತನ ಅವ್ರು ಮಾಡಿಕೊಂಡಂಥ ವ್ಯವಹಾರಗಳು ನೋಡಿದಾಗ ಇರ್ಬೋದು. ಅವ್ರಿಗೆ ಶ್ರೀಮಂತ ದೇಶ ಅನಿಸದ, ವಿಕಸಿತ ದೇಶ ಅನಿಸದ. ಆದರೆ ಇಡೀ ದೇಶದ ಒಟ್ಟಾರೆಯಾಗಿ ನಾವು ಅರ್ಥವ್ಯವಸ್ಥೆ ನೋಡಿಕೊಂಡಾಗ, ಇಲ್ಲಿಯ ಬಡತನ ನೋಡಿಕೊಂಡಾಗ, ಇಲ್ಲಿಯ ಬೆಲೆ ಏರಿಕೆ ನೋಡಿಕೊಂಡಾಗ, ಇವೆಲ್ಲ ನೋಡಿದಾಗ, ಜೊತೆ ನಿರುದ್ಯೋಗ ನೆನಪಿಸ್ಕೊಂಡಾಗ ಯಾವ ದೇಶಪ್ಪ ಎಂಥ ದೇಶ ಅನ್ನೋದು ಇವತ್ತು ಪ್ರಶ್ನೆ ಮೇಲೆ ಪ್ರಶ್ನೆ ಆಗಲಿಕ್ಕೆ. ಅದು ಪ್ರಿಯಾಂಕಾ ಗಾಂಧಿ ಅವರು ಸಹಿತ